ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಗೆ ಮುಕ್ತ ವಾತಾವರಣ ಬೇಕು, ಹೀಗಾಗಿ ಹೆಚ್ಚಿನ ಬಂಡವಾಳ ಹೂಡಿಕೆ ಆಗ್ತಾ ಇದೆ. ಡಾಲರ್ಸ್ನ ಸಮಾವೇಶದಲ್ಲೂ ಕೂಡ ಮಹತ್ವದ ಚರ್ಚೆ ಆಗಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಗೆ ಮುಕ್ತ ವಾತಾವರಣ ಬೇಕು, ಹೀಗಾಗಿ ಹೆಚ್ಚಿನ ಬಂಡವಾಳ ಹೂಡಿಕೆ ಆಗ್ತಾ ಇದೆ. ಡಾಲರ್ಸ್ನ ಸಮಾವೇಶದಲ್ಲೂ ಕೂಡ ಮಹತ್ವದ ಚರ್ಚೆ ಆಗಿದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕೃತ ಸಭೆಗಳನ್ನು ಫೆಬ್ರವರಿ 2ರಿಂದ ಶುರು ಮಾಡ್ತೇವೆ ಅನ್ನುವಂತಹ ಮಾತನ್ನು ಕೂಡ ಹೇಳಿದ್ದಾರೆ. ಎಲ್ಲ ತಯಾರಿ ಕೂಡ ಆಗ್ತಾ ಇದೆ. ಫೆಬ್ರವರಿ 2ರಿಂದ ಬಜೆಟ್ಗೆ ತಯಾರಿಯಾಗಿ ಅಧಿಕೃತ ಸಭೆ ಕೂಡ ಆರಂಭವಾಗುತ್ತೆ. ಈಗಾಗಲೇ ತಯಾರಿ ಪ್ರಕ್ರಿಯೆಯನ್ನು ಕೂಡ ಶುರು ಮಾಡಿಕೊಂಡಿದ್ದೇವೆ ಅಂತ ಹೇಳಿ ಮೈಸೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಧಿಕೃತ ಸಭೆಗಳನ್ನು ಫೆಬ್ರವರಿ 2ರಿಂದ ಶುರು ಮಾಡ್ತೇವೆ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಗೆ ಮುಕ್ತ ವಾತಾವರಣ ಬೇಕು, ಹೀಗಾಗಿ ಹೆಚ್ಚಿನ ಬಂಡವಾಳ ಹೂಡಿಕೆ ಆಗ್ತಾ ಇದೆ. ಡಾಲರ್ಸ್ನ ಸಮಾವೇಶದಲ್ಲೂ ಕೂಡ ಮಹತ್ವದ ಚರ್ಚೆ ಆಗಿದೆ. ಹೀಗಾಗಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ತಾ ಇದ್ದೇವೆ ಅಂತ ಹೇಳಿ ಮೈಸೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ಹೆಚ್ಚಿನ ಬಂಡವಾಳ ಹೂಡಿಕೆ ಕೂಡ ಆಗ್ತಾ ಇದೆ. ಒಂದು ಕಡೆ ಎಲ್ಲ ತಯಾರಿ ಕೂಡ ನಡೀತಾ ಇದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಡಾಲರ್ಸ್ನ ಸಮಾವೇಶದಲ್ಲೂ ಕೂಡ ಮಹತ್ವದ ಚರ್ಚೆ ಆಗಿದೆ ಅನ್ನುವಂಥ ಮಾತು ಕೂಡ ಹೇಳಿದ್ದಾರೆ. ರಾಜ್ಯದಲ್ಲಿ ಬಂಡವಾಳ ಹೂಡಿಕೆಗೆ ಮುಕ್ತ ವಾತಾವರಣ ಬೇಕು, ಹೀಗಾಗಿ ಹೆಚ್ಚಿನ ಬಂಡವಾಳ ಹೂಡಿಕೆ ಕೂಡ ಆಗ್ತಾ ಇದೆ. ಅಧಿಕೃತ ಸಭೆಗಳನ್ನು ಫೆಬ್ರವರಿ 2ರಿಂದ ಶುರು ಮಾಡ್ತೇವೆ ಅನ್ನುವಂಥ ಮಾತು ಕೂಡ ಹೇಳಿದ್ದಾರೆ. ಆಗಿಲ್ಲ, ಪ್ರಿಲಿಮಿನರಿ ಚರ್ಚೆ ಮಾಡ್ತಾ ಇದ್ದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ. ಸೊ 2ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ, ಸ್ಟ್ರಿಕ್ಟಾಗಿ 2ನೇ ತಾರೀಕಿನಿಂದ. ಇಂಡಸ್ಟ್ರೀಸ್ ಮಿನಿಸ್ಟ್ರು ಡಿ.ಕೆ. ಶಿವಕುಮಾರ್ ಎಲ್ಲ ಹೋಗಿದ್ದಾರೆ ಲಾವೋಸ್ಗೆ, ನಾನು ಹೋಗಿಲ್ಲ. ಬಟ್ ಅಲ್ಲಿ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ವಾತಾವರಣ ಇದೆ. ನಮ್ಮಲ್ಲಿ ಮ್ಯಾನ್ ಪವರ್ ಜಾಸ್ತಿ ಇದೆ, ಬೋತ್ ಸ್ಕಿಲ್ಡ್ ಆ್ಯಂಡ್ ಅನ್ಸ್ಕಿಲ್ಡ್ ಪವರ್ ಸಿಗ್ತದೆ. ಈಗ ಸ್ಕಿಲ್ ಆಗಿ ಸ್ಕಿಲ್ ಟ್ರೈನಿಂಗ್ ಎಲ್ಲ ಮಾಡಿಕೊಡ್ತಾ ಇದ್ದೀವಿ. ಸೊ ಹಾಗಾಗಿ ಎಲ್ಲಿ ಸ್ಕಿಲ್ ಟ್ರೈನಿಂಗ್ ಆಗಿರ್ತದೆ ಅವ್ರಿಗೆ 100% ಕೆಲಸ ಸಿಗುತ್ತೆ. ಬಜೆಟ್ ಮೀಟಿಂಗಿಂದ ಪ್ರಾರಂಭ ಆಗಿಲ್ಲ, ಪ್ರಿಲಿಮಿನರಿ ಚರ್ಚೆ ಮಾಡ್ತಾ ಇದ್ದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ. ಸೊ 2ನೇ ತಾರೀಕಿನಿಂದ ಪ್ರಾರಂಭ ಆಗುತ್ತೆ, ಸ್ಟ್ರಿಕ್ಟಾಗಿ 2ನೇ ತಾರೀಕಿನಿಂದ. ಇಂಡಸ್ಟ್ರೀಸ್ ಮಿನಿಸ್ಟ್ರು ಡಿ.ಕೆ. ಶಿವಕುಮಾರ್ ಎಲ್ಲ ಹೋಗಿದ್ದಾರೆ ಲಾವೋಸ್ಗೆ, ನಾನು ಹೋಗಿಲ್ಲ. ಬಟ್ ಅಲ್ಲಿ ಕರ್ನಾಟಕದಲ್ಲಿ ಯಾವಾಗಲೂ ಕೂಡ ಇನ್ವೆಸ್ಟ್ಮೆಂಟಿಗೆ ಒಳ್ಳೆ ವಾತಾವರಣ ಇದೆ. ನಮ್ಮಲ್ಲಿ ಮ್ಯಾನ್ ಪವರ್ ಜಾಸ್ತಿ ಇದೆ. ಈಗ ಪುಟ್ಟದೊಂದು ವಿರಾಮ.